ಸಾರಿಗೆ ಇಲಾಖೆಯ ವಿರುದ್ಧ ಆಟೋ ಚಾಲಕರು ಸಮರವನ್ನ ಸಾರಿದ್ದಾರೆ. ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರಿಗೆ ಇಲಾಖೆಯ ಆಯುಕ್ತರ ಕಚೇರಿಗೆ ಚಾಲಕರು ಮುತ್ತಿಗೆ ಹಾಕಲಿಕ್ಕೂ ಕೂಡ ಮುಂದಾಗಿದ್ದಾರೆ. ತಡೆಯಲು ಹೋದಂತಹ ಪೊಲೀಸರನ್ನ ತಳ್ಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತಹದ್ದು ಆಟೋ ಚಾಲಕರು. ಶಾಂತಿನಗರದ BTS ರೋಡ್ ಅನ್ನ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಸಾವಿರಾರು ಆಟೋ ಕ್ಯಾಬ್ಗಳನ್ನು ತಂದಿದ್ದಾರೆ ಚಾಲಕರು. ಆಟೋ ಕ್ಯಾಬ್ ಅನ್ನ ರೋಡಿಗೆ ಅಡ್ಡ ಹಾಕಿ ಚಾಲಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಈ ರ್ಯಾಪಿಡೋ ಬೈಕ್ಗಳನ್ನ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದೆ. ಬಟ್ ಆ ಕೇಸ್ ಕೋರ್ಟ್ನಲ್ಲಿರುವಂತಹದ್ದು. ಹಾಗಾಗಿಯೇ ಇವತ್ತು ದೊಡ್ಡ ಮಟ್ಟದ ಆಕ್ರೋಶವನ್ನ ಸಾರಿಗೆ ಇಲಾಖೆಯ ವಿರುದ್ಧ ಆಟೋ ಚಾಲಕರು ಹೊರಹಾಕಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಶಾಂತಿನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಇವತ್ತು ಸಾರಿಗೆಯ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾ ನಿರತರನ್ನ ತಡಿಲಿಕ್ಕೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಬೃಹತ್ ಪ್ರತಿಭಟನೆಗೆ ಆಟೋ ಚಾಲಕರು ಮುಂದಾಗಿದ್ದರು. ಸಾರಿಗೆ ಇಲಾಖೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಯಾವ ರೀತಿ ಹೊರಹಾಕ್ತಾ ಇದ್ದಾರೆ ಅನ್ನುವಂತಹ ನೇರ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ. ಶಾಂತಿನಗರದಲ್ಲಾಗಿರುವಂತಹ ಘಟನೆ ಇದು. ಸಾವಿರಾರು ಸಂಖ್ಯೆಯ ಆಟೋ ಚಾಲಕರು ಒಂದೆಡೆ ಜಮಾಯಿಸಿ ಸಾರಿಗೆ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಒನ್ ಸಿಟಿ ಒನ್ ಫೇರ್ ಜಾರಿ ಆಗಬೇಕು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಬೇಕು, RTO ಅಧಿಕಾರಿಗಳು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧ ಕಾರ್ಯಾಚರಣೆಯನ್ನು ಮಾಡಬೇಕು, ಜೊತೆಗೆ ಸ್ಕೂಲ್ ವಾಹನಗಳಿಗೆ ಪರ್ಮಿಟನ್ನು ಕೊಡಬೇಕು ಅಂಥೇಳಿ ಚಾಲಕರು ಇಷ್ಟೂ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರೊಟೆಸ್ಟ್ಗೆ ಮುಂದಾಗಿರುವಂಥದ್ದು. ಈ ಪ್ರೊಟೆಸ್ಟ್ ಆರಂಭ ಆಗ್ತಾ ಇದ್ದ ಹಾಗೆ ಪ್ರತಿಭಟನಾ ನಿರತರ ಸಂಖ್ಯೆ ಜಮಾಯಿಸ್ತಾ ಇದ್ದ ಹಾಗೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪೊಲೀಸರು ಅಲರ್ಟ್ ಆಗ್ತಾರೆ. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ತದನಂತರ ನೂಕಾಟ ತಳ್ಳಾಟ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರನ್ನ ದೂಡಿಯೇ ಸಾರಿಗೆ ಇಲಾಖೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಂದಾಗ್ತಾರೆ ಪ್ರತಿಭಟನಾ ನಿರತರು. ಸಾರಿಗೆ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಚಾಲಕರು ಆಕ್ರೋಶವನ್ನು ಕೂಗ್ತಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯ
ಚಾಲಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದ ಕೂಗನ್ನ ಎತ್ತಿದ್ದಾರೆ, ಧ್ವನಿಯನ್ನ ಎತ್ತಿದ್ದಾರೆ. ಹಲವು ದಿನಗಳಿಂದ ನಾವು ಶಾಂತಿಯುತವಾಗಿ ಮನವಿಯನ್ನ ಮಾಡಿಕೊಂಡಿದ್ವಿ. ನಮ್ಮ ಬೇಡಿಕೆಗಳನ್ನ, ನಮ್ಮ ಮನವಿಯನ್ನ ಸಾರಿಗೆ ಇಲಾಖೆ ಕಿವಿಗೆ ಹಾಕೊಳ್ಳಿಲ್ಲ. ಹಾಗಾಗಿ ನಾವಿವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಚಾಲಕರು ಹೇಳ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಸಾರಿಗೆ ಇಲಾಖೆಯ ಆಯುಕ್ತರ ಕಚೇರಿಯನ್ನು ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಯತ್ನ ಆಗ್ತಾ ಇದೆ. ಯಾಕಾಗಿ ಈ ಪ್ರತಿಭಟನೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಖಂಡಿತ ಪ್ರೇಮ್, ಇವತ್ತು ಸಾರಿಗೆ ನೌಕರರ ಒಕ್ಕೂಟ ಅಂದ್ರೆ ಖಾಸಗಿ ಚಾಲಕರು ಏನಿದ್ದಾರೆ ಅವರೆಲ್ಲ RTO ಕಚೇರಿ, ಶಾಂತಿನಗರದಲ್ಲಿರುವಂತಹ RTO ಸಾರಿಗೆ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲು ಆಗಮಿಸಿರ್ತಾರೆ. ಇದಕ್ಕೆ ಈ ಹಿಂದೆನೆ ಅನುಮತಿ ಕೂಡ ಪಡೆದಿರ್ತಾರೆ. ಅಂದ್ರೆ ಇವರು ಬಂದು ಮನವಿ ಕೊಡುವಂತ ಒಂದು ಉದ್ದೇಶ ಇರುತ್ತೆ. ಕಳೆದ 3-4 ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ, ಮನವಿಗಳು ಕೊಡ್ತಿದ್ದಾರೆ. ಪ್ರಮುಖ ಬೇಡಿಕೆಗಳೇನಪ್ಪಾ ಅಂದ್ರೆ ರ್ಯಾಪಿಡೋ ಬೈಕ್ ಗಳನ್ನ ನಿಲ್ಲಿಸಬೇಕು. ರ್ಯಾಪಿಡೋ ಬೈಕ್ಗಳು ಅನಧಿಕೃತವಾಗಿ ಓಡಾಟ ಮಾಡ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ರ್ಯಾಪಿಡೋ ಬೈಕ್ಗಳೇನಿತ್ತು ಅದಕ್ಕೆ ಬ್ಯಾನ್ ಮಾಡಿದೆ. ಆದ್ರೆ ಉಳಿದಂತ ವಾಹನಗಳಿಗೆ ಯಾವುದೇ ರೀತಿಯ ಏನು ರ್ಯಾಪಿಡೋ ಬೈಕ್ಗಳಿದೆ ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧನ ಏರಿಲ್ಲ. ಆದ್ರೆ ಯೆಲ್ಲೋ ಬೋರ್ಡ್ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಓಡಿಸುವಂತಹ ಆಟೋ ಆಗಿರ್ಬೋದು, ಕ್ಯಾಬ್ಗಳಾದ್ರೂ ಇದ್ರ ಮೇಲೆ ಸಾಕಷ್ಟು ಕೇಸ್ಗಳನ್ನ ಮಾಡುವಂತದ್ದು ಮತ್ತೆ ಅವ್ರನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ಆದ್ರೆ ಇಂಥ ವಾಹನಗಳನ್ನ ಅಂದ್ರೆ ವೈಟ್ ಬೋರ್ಡ್ ಅಲ್ಲಿ ಏನು ಬಾಡಿಗೆ ಮಾಡ್ತಾರೆ ಅಂತ ವಾಹನಗಳನ್ನ ತಡಿತಿಲ್ಲ ಅನ್ನುವಂತ ಪ್ರಮುಖ ಅಂಶ ಆಯ್ತು. ಅಂದ್ರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರೊಂದು ಭರವಸೆ ಕೊಟ್ಟಿದ್ರು. ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಒಂದು ಏನು ರೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಅಂತ. ಅಂದ್ರೆ ಈಗೇನು ಪೋರ್ಟಲ್ಗಳಿವೆ ಆ ಪೋರ್ಟಲ್ಗಳನ್ನೆಲ್ಲ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರವೇ ಅಧಿಕೃತವಾದಂತ ಒಂದು ಆಪ್ ನ ಬಿಡುಗಡೆ ಮಾಡುತ್ತೆ. ಟ್ಯಾಕ್ಸಿಗಳಾಗ್ಲಿ ಆಟೋಗಳಾಗ್ಲಿ ಇದನ್ನ ಬಳಕೆ ಮಾಡ್ಕೊಂಡು ಒಂದೇ ರೀತಿ ದರನ ನಿಗದಿ ಮಾಡ್ತೀವಿ. ಯಾಕಂದ್ರೆ ಸಾಕಷ್ಟು ಪೋರ್ಟಲ್ ಕಂಪನಿಗಳಿಂದ ಚಾಲಕರಿಗೆ, ಕ್ಯಾಬ್ ಮಾಲೀಕರ, ಆಟೋದವರಿಗೆ ತೊಂದರೆ ಆಗ್ತಿದೆ ಅಂತ ಸಾರಿಗೆ ಇಲಾಖೆ ಮೇಲೆ ಮನವಿಗಳನ್ನ ಕೊಡ್ತಿದ್ರು. ಆದ್ರೆ ಇದನ್ನೆಲ್ಲ ಇವತ್ತು ಮನವಿ ಕೊಡಕ್ ಬಂದಂತಹ ಸಾರಿಗೆ ಚಾಲಕರನ್ನ ಪೊಲೀಸರು ತಡೆಯುವಂತ ಕೆಲಸ ಮಾಡ್ತಾರೆ. RTO ಅಧಿಕಾರಿಗಳು ಹೊರ ಬಂದು ಯಾವುದೇ ಮನವಿನ ಸ್ವೀಕಾರ ಮಾಡಲ್ಲ. ಆ ಸಂದರ್ಭದಲ್ಲಿ ಆ ಚಾಲಕರು ಏನ್ ಮಾಡ್ತಾರೆ, ನೇರವಾಗಿ RTO ಕಚೇರಿಗೆ ನುಗ್ಗುವಂತ ಪ್ರಯತ್ನ ಪಡ್ತಾರೆ. ಈಗ ಸದ್ಯ RTO ಕಚೇರಿಯಲ್ಲಿ ಸಭೆ ಮಾಡ್ತಿರುವಂತದ್ದು. RTO ಆಯುಕ್ತರು ಮಲ್ಲಿಕಾರ್ಜುನ್ ಸಮ್ಮುಖದಲ್ಲಿ ಚಾಲಕರು ಸಭೆ ಮಾಡ್ತಿದ್ದಾರೆ. ತಮ್ಮ ಬೇಡಿಕೆಗಳೇನೇನು ಅನ್ನೋದನ್ನ RTO ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸನ ಮಾಡ್ತಿರುವಂತದ್ದು. ಪ್ರೇಮ್, ಮಾರುತಿ, ಈ ಮನವಿಯನ್ನ ಸ್ವೀಕರಿಸದೆ ಹೋದ್ರೆ ಒಂದು ವೇಳೆ ಮತ್ತಷ್ಟು ಪ್ರತಿಭಟನೆ ತೀವ್ರಗೊಳ್ಳಬಹುದಾ? ಅದೇ ರೀತಿ ವಾತಾವರಣ ಏನಾದ್ರು ಕಾಣಿಸ್ತಿದ್ಯಾ ಹೇಗೆ ಅಂತ? ಸದ್ಯಕ್ಕೆ ಆ ರೀತಿ ಪರಿಸ್ಥಿತಿ ಕಾಣಿಸ್ತಿಲ್ಲ. ಯಾಕಂದ್ರೆ RTO ಅಧಿಕಾರಿಗಳು ಕರೆದು ಈಗ ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಎಲ್ಲಾ ಚಾಲಕರನ್ನ ಕೂರಿಸಿ ಒಂದು ಸಭೆ ನಡೆಸ್ತಾ ಇದ್ದಾರೆ. ಅವರ ಮನವಿಗಳನ್ನ ಆಲಿಸ್ತಿದ್ದಾರೆ. ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಪ್ರಮುಖವಾಗಿ 5 ಬೇಡಿಕೆಗಳನ್ನ ಮುಂದಿಟ್ಟಿರುವಂತದ್ದು. ಅದರಲ್ಲಿ ಒಂದು ರ್ಯಾಪಿಡೋ ಬೈಕ್ ಗಳನ್ನ ನಿಷೇಧ ಮಾಡಬೇಕು, ಒಂದು ರೇಟ್ ಅನ್ನ ಫಿಕ್ಸ್ ಮಾಡಬೇಕು, ಪೋರ್ಟಲ್ ಕಂಪನಿಗಳನ್ನ ಬ್ಯಾನ್ ಮಾಡಬೇಕು, ಮತ್ತೆ ಶಾಲಾ ವಾಹನಗಳಿಗೆ ಪರ್ಮಿಟ್ ಕೊಡಬೇಕು. ಅಂದ್ರೆ ಈ ಶಾಲಾ ವಾಹನಗಳೇನು ಆಟೋ ಮತ್ತೆ ಕ್ಯಾಬ್ಗಳಲ್ಲಿ ಓಡಾಟ ಮಾಡ್ತಾರೆ ಎಲ್ಲೋ ಬೋರ್ಡ್ಗಳು, ಅದಕ್ಕೆ ಪರ್ಮಿಷನ್ ಇರೋದಿಲ್ಲ. ಶಾಲಾ ವಾಹನಗಳಿಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಇದಕ್ಕೂ ಪರ್ಮಿಷನ್ ಕೊಡಬೇಕು ಅಂತ ಈ ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಈಗ ಮನವಿ ಸಲ್ಲಿಸ್ತಿದ್ದಾರೆ. ಇದಕ್ಕೆ RTO ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ? ಯಾಕಂದ್ರೆ ಈ ಹಿಂದೆನೂ ಸಾಕಷ್ಟು ಬಾರಿ ಮನವಿಗಳನ್ನ ಕೊಟ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಅರೆ RTO ಅಧಿಕಾರಿಗಳು ಭರವಸೆ ಮಾತ್ರ ಕೊಟ್ಟು ವಾಪಸ್ ಕಳಿಸುವಂತ ಕೆಲಸ ಮಾಡ್ತಿದ್ರು. ಈಗ ನಮಗ್ ಭರವಸೆ ಬೇಕಾಗಿಲ್ಲ, ಇದು ಲಿಖಿತ ರೂಪದಲ್ಲಿ ಆದೇಶ ಆಗ್ಬೇಕು ಅನ್ನುವಂತ ಪಟ್ಟು ನೀಡಿದು ಇವತ್ತು ಬೃಹತ್ ಚಾಲಕರ 1000ಕ್ಕೂ ಹೆಚ್ಚು ಚಾಲಕರು ತಮ್ಮ ವಾಹನಗಳನ್ನ ನಿಲ್ಲಿಸಿ RTO ಕಚೇರಿಯಲ್ಲಿ ಸೇರಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.